ಥ್ಯಾಂಕ್ಸ್ ಹೇಳಮ್ಮ. ಥ್ಯಾಂಕ್ಸಾ? ಯಾಕೆ? ನೀರು ಕುಡಿಸ್ದೆ, ನೆತ್ತಿ ತಟ್ದೆ. ಹೋಗ್ಲಿ ಥ್ಯಾಂಕ್ಸ್ ಹೇಳಿದವರು ಪರವಾಗಿಲ್ಲ, ಮೌನವಾಗಿ ಮಾತ್ರ ಇರಬೇಡಿ, ಏನಾದ್ರೂ ಮಾತಾಡ್ತಾ ಇರ್ರಿ. ಅಂದ್ರೆ ಮಾತೇ ನಿಮ್ಗೆ ಮಾಣಿಕ್ಯ ಇದ್ದಂಗೆ. ಈಗ ನತ್ತಿಲ್ಲ, ಬೇಡ. ತಿನ್ನಿ, ಹಂಗೆ ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊಳ್ಳಿ. ಬೆಳಗಿಂದ ಹೇಳ್ತಾನೆ ಇದ್ದೀರ. ಹೇಳ್ಬೇಕಾದನ್ನ ಹೇಳಕ್ಕಾಗ್ಲಿಲ್ವಲ್ಲ. ಅದು ಬ್ಯಾಡ್ ಟಚ್. ಅಲ್ಲಿ ಯಾರಾದ್ರೂ ಮುಟ್ಟಿದ್ರು ಅಮ್ಮನ ಹತ್ರ ಹೋಗಿ ಹೇಳ್ಬೇಕು. ಇನ್ನು ಮೂರನೇದು ಬಿಟ್ವೀನ್ ದ ಲೆಗ್ಸ್, ಅಂದ್ರೆ 2 ಕಾಲ್ಗಳ ಮಧ್ಯೆ, ಅದು ತುಂಬಾನೇ ಬ್ಯಾಡ್ ಟಚ್. ಅಲ್ಲಿ ಮುಟ್ಟೋರ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು. ಅಲ್ಲಿ ಯಾರಾದ್ರೂ ಮುಟ್ಟಿದ್ರೆ ಮರೀದೆ ಹೋಗಿ ಅಮ್ಮನ ಹತ್ರ ಹೇಳ್ಬೇಕು. ಅರ್ಥ ಆಯ್ತಾ ಮಕ್ಕಳ? ಈ ತರ ಬ್ಯಾಡ್ ಟಚ್ ನ ನಿಮ್ ಫ್ರೆಂಡ್ಸ್, ಟೀಚರ್ಸ್, ಅಕ್ಕಪಕ್ಕದವರು, ಅಣ್ಣ ಅಷ್ಟೇ ಯಾಕೆ, ನಿಮ್ಮ ಅಪ್ಪ ಮುಟ್ಟಿದ್ರು ಮೊದಲು ಹೋಗಿ ಅಮ್ಮನ ಹತ್ರ ಹೇಳ್ಬೇಕು. ಆಯ್ತಾ? ಇನ್ನೊಂದ್ಸಲ ಹೇಳ್ತೀನಿ, ತಲೆ, ಕೆನ್ನೆ, ಮುಖ, ಕೈ, ಕಾಲು ಮುಟ್ಟಿದ್ರೆ ಗುಡ್ ಟಚ್. ಬ್ಯಾಡ್ ಟಚ್ ಮಾಡಿದ್ರೆ ಏನ್ ಮಾಡ್ಬೇಕು? ಅಮ್ಮನ ಹತ್ರ ಹೋಗಿ ಹೇಳ್ಬೇಕು. ಇದು ಬರೀ ಮಕ್ಕಳು ಮಾತ್ರ ಅಲ್ಲ, ನೀವು ಅರ್ಥ ಮಾಡ್ಕೋಬೇಕು. ನಿಮ್ಮ ಮಕ್ಕಳು, ಮೊಮ್ಮಕ್ಕಳು ಯಾರಿದ್ರು ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಅವಾಗಿಂತ ಕಚಡ ಜನಗಳಿಂದ ಮಕ್ಕಳನ್ನ ಕಾಪಾಡ್ಬೋದು. ಮಕ್ಕಳನ್ನ ನೋಡಿದ್ರೆ ಮುದ್ದು ಮಾಡ್ಬೇಕು ಅನ್ಸುತ್ತೆ, ಮತ್ತದ್ರಲ್ಲಿ ಇಂಥ ಕಚ್ಚಡ ಕೆಲಸ ಮಾಡೋಕೆ ಹೆಂಗೋ ಮನ್ಸು ಬಂತು ನಿನಗೆ. ಕ್ಷಮಿಸ್ಬಿಡಪ್ಪ, ಏನೋ ಗೊತ್ತಿಲ್ಲದೆ ಮುಳ್ತಿನ ಕಾಸು ಮಾಡ್ಬಿಟ್ಟೆ, ನನ್ ಕ್ಷಮಿಸಪ್ಪ ನನ್ನ. ಕೊಡು ಬಾಪ, ನಿಮ್ಮಿಂದ ಪಾಠ ಕಲ್ತ್ನಪ್ಪ, ದೊಡ್ಡ ಉಪಕಾರ ಆಯ್ತು. ನೋಡಿಮ್ಮ, ನಿಮ್ಮ ಮಗುನ ನೀವೇ ಜೋಪಾನ ಮಾಡೋದು. ನಾನು ಹೇಳಿದ್ರ ಬಗ್ಗೆ ನಿಮ್ಗೆ ಅರ್ಥ ಆಗಿದೆ ಅಲ್ವಾ? ಅದನ್ನ ಇನ್ನೊಂದ್ಸಲ ಮಗುಗೆ ಅರ್ಥ ಮಾಡಿಸಿ. ನೀನ್ ತುಂಬಾ ಒಳ್ಳೆನಪ್ಪ. ನೀನಂತವನ್ನ ಗನ್ನಾಗ್ ಪಡೆಯೋದಕ್ಕೆ ನೀನ್ ಹೆಂಡತಿ ತುಂಬಾ ಪುಣ್ಯ ಮಾಡಿರ್ಬೇಕು. ನಿಮ್ಮಿಷ್ಟ, ಹಾಡಿ. ಅಲ್ಲ, ಏನು ಮಾತಾಡದೆ ಗಾಡಿ ಓಡಿಸ್ಬೇಕಂದ್ರಲ್ಲ, ಅದಕ್ಕೆ ಪರ್ಮಿಷನ್ ತಗೊಂಡೆ. ಆಯ್ತಾಯ್ತು, ಹಾಡ್ತೀನಿ. ಎಲ್ಲಿಂದ ಆರಂಭವೋ, ಎಲ್ಲಿಂದ ಆನಂದವೋ, ಅನುರಾಗವೋ, ಅನುಬಂಧವೋ, ಈ ಪ್ರೀತಿಗೆ ಸೋತನಾ. ಐ ಲವ್ ಯು, ಐ ಲವ್ ಯು. ನೋಡಿ ನೋಡಿ, ಇದೇ ನಂಗೆ ಇಷ್ಟ ಆಗದಿರೋದು. ಆ ಮಕ್ಳು ಮುಂದೆ ಚೆನ್ನಾಗಿ ಮಾತಾಡಿದ್ರಿ ಅಂತ ಚಪ್ಪಾಳೆ ಹೊಡೆದು, ಹಾಗಂತ ದುರುಪಯೋಗ ಪಡಿಸ್ಕೊತಿದ್ದೀರಾ ಅಲ್ವಾ? ನಾನೇನ್ರಿ ದುರುಪಯೋಗ ಪಡಿಸ್ಕೊಂಡೆ? ಯಾರು ಕೇಳಿಸ್ಕೊಂಡ್ರೆ ತಪ್ಪು ತಿಳ್ಕೊತಾರ ಅಷ್ಟೇ. ನಾವು ಎಷ್ಟು ಒಳ್ಳೆಯವ್ರದ್ದು ಗೊತ್ತು ತಾನೆ ನಿಮ್ಗೆ. ಗೊತ್ತು ಗೊತ್ತು, ಗಾಡಿ ತೆಗೀರಿ. ಅದಕ್ಕೆ ತಾನೇ ನಿಮ್ ಜೊತೆ ಬರಕ್ ಒಪ್ಕೊಂಡಿತ್ತು. ಆಯ್ತು, ಕೂತ್ಕೊಳ್ಳಿ. ಕೂರ್ಲಾ? ಒಂದ್ ನಿಮಿಷ ಇರ್ರಿ, ಸ್ಟಾರ್ಟ್ ಮಾಡ್ತೀನಿ. I love you, ದೀಪವ್ರೆ. ಇಲ್ಲಿಷ್ಟು ಜೋರಾಗಿ, ಇಷ್ಟು ಧೈರ್ಯವಾಗಿ ಐ ಲವ್ ಯು ಅಂತ ಹೇಳ್ತೀರ ನನಗೆ. ನೀವು ಎದುರುಗಡೆ ಬಂದ್ರೆ ಅಷ್ಟು ಧೈರ್ಯನೇ ಇರಲ್ವಲ್ರಿ? ನಿಮ್ಮ ಮೇಲೆ ಅಷ್ಟು ಭಯ ಅನ್ಸುತ್ತೆ ನನಗೆ. ನಿಮಗೆ ನನ್ನ ಮೇಲೆ ಕೋಪ ಇದ್ದಿದ್ರಿ, ಯಾಕೆ ತಿರುಗಿ ನೋಡ್ತಿದ್ರಿ? ಯಾಕೆ ಸ್ಮೈಲ್ ಕೊಡ್ತಾ ಇದ್ರಿ? ನೀವು ಕೊಟ್ಟಿದ್ದ ಲುಕ್ಕಲ್ಲಿ, ಸ್ಮೈಲಲ್ಲಿ ಒಂದು ಮ್ಯಾಜಿಕ್ ಇತ್ತು. ಆ ಮ್ಯಾಜಿಕ್ ನೋಡಿ ಕಳೆದೋಗ್ಬಿಟ್ಟಿದ್ದೀನಿ ನಾನು. ಎಲ್ಲ ಪ್ರೀತಿನ ತಾನೆ? ನಿಮ್ಮನ್ನು ಕೇಳಿದ್ರೆ ಮತ್ತೆ ಮುಖ ಗಂಟ ಹಾಕೋತೀರಾ ಗೊತ್ತು. ಈ ಲವ್ ಅಟ್ ಫಸ್ಟ್ ಸೈಟ್ ಅನ್ನೋದೆಲ್ಲ ಸುಳ್ಳು ಅನ್ಸುತ್ತೆ. ಅದೆಲ್ಲ ಬರೀ ಆಕರ್ಷಣೆ ಆಗಿರುತ್ತೆ. ಜೊತೆಗಿದ್ದು ಒಂದು ಬಾಂಧವ್ಯ ಬೆಳೆದು ಆಮೇಲೆ ಸಿಗಿರುತ್ತಲ್ಲ ಪ್ರೀತಿ, ಅದ್ರಲ್ಲಿ ಸಿಗೋ ಖುಷಿ, ಸಮಾಧಾನ ಏನು ಅಂತ ಈಗ ಅರ್ಥ ಆಗ್ತದೆ. ಫಸ್ಟ್ ಟೈಮ್ ನಿಮ್ಮ ಮೇಲೆ ಚಿಡಿಯೋಷ್ಟು ಪ್ರೀತಿ ಆಗ್ತದೆ.
ಒಂದ್ಸರ್ತಿ ಎಸ್ ನೀ ಸಾಕು. ಉಸಿರಾಡಕ್ಕೂ ಕಷ್ಟ ಆಗ್ಬೇಕು, ಅಷ್ಟು ಗಟ್ಟಿಯಾಗಿ ನೀವು ಅನ್ಕೋತೀನಿ. ಆ ಕಾಲ ಯಾವಾಗ ಕೂಡ್ ಬರುತ್ತೋ, ನಾನು ಯಾವಾಗ ಐ ಲವ್ ಯು ದೀಪ ಅವ್ರೆ ಅಂತ ಧೈರ್ಯವಾಗಿ ನಿಮ್ಮ ಮುಂದೆ ಜೋರಾಗಿ ಹೇಳೋಕ್ಕಾಗುತ್ತೋ, ನನ್ನ ಮನಸ್ಸು ಹೇಳ್ತದೆ ನಿಮಗೂ ನನ್ನ ಮನಸ್ಸು ಸಿಕ್ಕಾಪಟ್ಟೆ ಪ್ರೀತಿಯಾಗಿದೆ ಅಂತ. ಆದರೆ ಅದನ್ನು ಒಪ್ಕೊಳ್ಳೋಕೆ ನೀವು ಹಿಂದೇಟು ಹಾಕ್ತಾ ಇದ್ದೀರಾ. ಇರಲಿ, ನಂಬಿಕೆ ಕಳ್ಕೊಬಾರ್ದು. ದೀಪ ಅವರು ಖಂಡಿತವಾಗ್ಲೂ ನನ್ನ ಪ್ರೀತಿನ ಒಪ್ಕೊಂಡು ನನ್ನ ಕೈ ಹಿಡ್ಕೊಂಡು ಬಲಗಾಲಿಟ್ಟು ನಮ್ಮ ಮನೆ ಒಳಗಡೆ ಮತ್ತೆ ಬಂದೇ ಬರ್ತಾರೆ. ಎಸ್, ಹೋಪ್ ಫಾರ್ ದಿ ಬೆಸ್ಟ್. ಜೀವನದಲ್ಲಿ ಯಾವತ್ತೂ ನಂಬಿಕೆ ಕಳ್ಕೊಬಾರ್ದು. ಈ ಹಳ್ಳಿಗೆ ಬಂದಮೇಲೆ ದುಡಿಮೆ ಬೆಲೆ ಕಲಿತೆ. ಮೈ ಬಗ್ಸು ದುಡಿಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡೆ. ಹಸು ಅಂದ್ರೆ ಏನು ಅಂತ ತಿಳ್ಕೊಂಡೆ.